ರೇಣುಕಾಸ್ವಾಮಿಯ ಹತ್ಯೆ ಬಳಿಕ ಪವಿತ್ರ ಮಾಡಿದ್ದೇನು ಗೊತ್ತಾ? ಹತ್ಯೆಯ ವಿಷಯ ಗೊತ್ತಾಗ್ತಿದ್ದಂತೆ ಫೋನ್ ಅನ್ನ ಯಾರಿಗೂ ಮಾಡಿದ್ರು. ಕೊಲೆಯಾದ ತಕ್ಷಣ ಪವಿತ್ರ ಗೌಡ ಓಡಿದ್ದು ಎಲ್ಲಿಗೆ ಗೊತ್ತಾ? ಇವೆಲ್ಲದರ ಡೀಟೇಲ್ಸ್ ಅನ್ನ ಚಾರ್ಜ್ ಶೀಟ್ ನಲ್ಲಿ ಡಿ ಗ್ಯಾಂಗ್ ನ ಐನಾತಿ ಐಡಿಯಾವನ್ನ ಬಯಲು ಮಾಡಿದೆ. ಡಿ ಗ್ಯಾಂಗ್ ನ ಮತ್ತೊಂದು ಮುಖವನ್ನ ಬಯಲು ಮಾಡಿದೆ ಕ್ರೈಮ್ ಶೀಟ್. ಸ್ವಾಮಿ ಕೊಲೆಯ ನಂತರ ಮೈಸೂರಿಗೆ ಹೊರಟಿದ್ದ ದರ್ಶನ. ಮೈಸೂರಿನಲ್ಲಿ ಡೆವಿಲ್ ಶೂಟಿಂಗ್ ನಲ್ಲಿ ದರ್ಶನ್ ಹಾಜರಾಗಿದ್ರು. ಇತ್ತ ಕೊಲೆ ಮಾಡಿ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದ ಪವಿತ್ರ ಗೌಡ. ಹತ್ಯೆ ನಡೆದ ಮಾರನೇ ದಿನ ಬ್ಯೂಟಿ ಪಾರ್ಲರ್ಗೆ ಪವಿತ್ರ ಗೌಡ ಹೋಗಿದ್ರು. ಈ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಎಲ್ಲವನ್ನ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ಪಟ್ಟಣಗೆರೆ ಶೆಡ್ಗೆ ತೆರಳುವಾಗ ತಮ್ಮ ಸ್ನೇಹಿತರೊಬ್ಬರಿಗೆ ಕರೆಯನ್ನ ಕೂಡ ಮಾಡಿದ್ರು. ರೇಣುಕಾಸ್ವಾಮಿಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಪವಿತ್ರ ಗೌಡ. ಶೆಡ್ ನಲ್ಲಿ ಕೆಲಸ ಮುಗಿದ ಬಳಿಕ ಭೇಟಿಯಾಗೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಪೊಲೀಸರ ಚಾರ್ಜ್ ಶೀಟ್ ನಲ್ಲೂ ಕೂಡ ಉಲ್ಲೇಖ ಆಗಿದೆ. ಈ ಸಂಬಂಧ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಅಟ್ಯಾಚ್ ಮಾಡಿದ್ದಾರೆ ಕಾಕಿ. ಕೊಲೆ ಮಾಡಿದ್ರು, ಯಾವುದೇ ಭಯ ಇಲ್ಲದೆ ಓಡಾಟವನ್ನ ಮಾಡಿದ್ರು. ಕೇಸ್ನಿಂದ ತಪ್ಪಿಸಿಕೊಳ್ಬಹುದನ್ನುವಂತ ದೃಢ ನಂಬಿಕೆಯನ್ನ ಹೊಂದಿದ್ರು. ಹೀಗಾಗಿನೇ ಮಾರನೇ ದಿನ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದ ಪವಿತ್ರ ಗೌಡ. ರೇಣುಕಾಸ್ವಾಮಿಯ ಭೀಕರ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ. ಇನ್ನು ಪ್ರಕರಣದ A2 ನಟ ದರ್ಶನ. ರೇಣುಕಾಸ್ವಾಮಿಯ ಕೊಲೆಯಾದ ನಂತರ ಮಾರನೇ ದಿನ ಎಲ್ಲಿ ಹೋಗಿದ್ರು, ಏನು ಮಾಡಿದ್ರು, ಯಾರ್ಯಾರನ್ನ ಭೇಟಿಯಾಗಿದ್ರು, ಇನ್ನು ಹತ್ಯೆಯ ವಿಷಯ ಗೊತ್ತಾಗ್ತಿದ್ದಂತೆ ಫೋನ್ ಮಾಡಿದ್ ಯಾರಿಗ್ ಗೊತ್ತಾ? ಪವಿತ್ರ ಗೌಡ. ಕೊಲೆಯಾದ ತಕ್ಷಣ ಪವಿತ್ರ ಗೌಡ ಓಡಿದ್ದು ಎಲ್ಲಿ ಗೊತ್ತಾ? ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಚಾರ್ಜ್ ಶೀಟ್ ನಲ್ಲಿ ಡಿ ಗ್ಯಾಂಗ್ ನ ಐನಾತಿ ಐಡಿಯಾವನ್ನ ಬಯಲು ಮಾಡಲಾಗಿದೆ. ಡಿ ಗ್ಯಾಂಗ್ ನ ಮತ್ತೊಂದು ಮುಖ ಬಯಲು ಮಾಡಿಬಿಟ್ಟಿದೆ ಕ್ರೈಮ್ ಶೀಟ್ ನಲ್ಲಿ. ಸ್ವಾಮಿಯ ಕೊಲೆ ನಂತರ ದರ್ಶನ್ ಮೈಸೂರಿಗೆ ಹೊರಟಿದ್ರು. ಡೆವಿಲ್ ಶೂಟಿಂಗ್ ಅಂತ ದಿಢೀರ್ ಅಂತ ಅಲ್ಲಿ ಹಾಜರಾಗಿಬಿಟ್ಟಿದ್ದಾರೆ. ಇತ್ತ ಕೊಲೆ ಮಾಡಿ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದ ಪವಿತ್ರ ಗೌಡ. ಇನ್ನು ಪಟ್ಟಣಗೆರೆ ಶೆಡ್ಗೆ ತೆರಳುವಾಗ ತಮ್ಮ ಸ್ನೇಹಿತರೊಬ್ಬರಿಗೆ ಕರೆಯನ್ನ ಮಾಡಿದ್ದಾರೆ. ರೇಣುಕಾಸ್ವಾಮಿಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಶೆಡ್ ನಲ್ಲಿ ಕೆಲಸ ಮುಗಿದ ಬಳಿಕ ಭೇಟಿಯಾಗೋದಾಗಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಇವೆಲ್ಲವನ್ನ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಎಳೆಯಾಗಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕೂಡ ಅಟ್ಯಾಚ್ ಮಾಡಿದ್ದಾರೆ ಕಾಕಿ. ಕೊಲೆ ಮಾಡಿದ್ರು, ಯಾವುದೇ ಭಯವಿಲ್ಲ. ರೇಣುಕಾಸ್ವಾಮಿಯ ಭೀಕರ ಕೊಲೆಯದು. ಇಂತಹ ಒಂದು ಭೀಕರ ಕೊಲೆಯಲ್ಲಿ ಭಾಗಿಯಾಗಿ ಕೊಲೆಯನ್ನ ಮಾಡಿದ್ರು ಕೂಡ ಮಾರನೇ ದಿನ ಏನು ಆಗಿಲ್ಲ, ನಮಗೇನು ಆಗೋದಿಲ್ಲ ಅನ್ನುವಂತಹ ದೃಢ ನಂಬಿಕೆಯಿಂದ ಆತ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಬ್ಯೂಟಿ ಪಾರ್ಲರ್ಗೆ ಹೋದ್ರೆ, ಇತ್ತ ಪ್ರಕರಣದ A2 ಆರೋಪಿ ನಟ ದರ್ಶನ್ ಮೈಸೂರಿನಲ್ಲಿ ಶೂಟಿಂಗ್ ಅಲ್ಲಿ ದಿಢೀರ್ ಹಾಜರಾಗ್ತಾರೆ. ಈ ಡಿ ಗ್ಯಾಂಗಿನ ಪ್ರತಿಯೊಂದು ವಿಚಾರವನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ.